ಎರಡು ಉಪಚುನಾವಣೆಗಳು ನಡೀತಾ ಇದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಚಂಡ ಬಹುಮತದಿಂದ ಗೆಲ್ತಾ ಇದ್ದಾರೆ. ನಾನು ದಾವಣಗೆರೆಯಲ್ಲೂ ಠಿಕಾಣಿ ಹೂಡಿದ್ದೆ. ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಅಲೆ ಇದೆ. ನಮ್ಮ ನೆಚ್ಚಿನ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯಜಿಯವರ ಮತ್ತು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎರಡೂ ಉಪಚುನಾವಣೆಗಳಲ್ಲಿ ನಾವೇನು ಸೇವೆ ಮಾಡಿದ್ದೇವೆ, ಏನು ಸಾಧನೆ ಮಾಡಿದ್ದೇವೆ, ಏನು ಆಡಳಿತ ಕೊಡ್ತಾ ಇದ್ದೇವೆ, ಜನ ನಮ್ಮ ಜೊತೆಯಲ್ಲಿದ್ದಾರೆ. ಹೀಗಾಗಿ ಎರಡೂ ಕ್ಷೇತ್ರ ಇವತ್ತು ಕಾಂಗ್ರೆಸ್ ಗೆದ್ದೇ ಗೆಲ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕೇರಳಗೂ ಹೋಗಿದ್ದೆ. ಅಲ್ಲಿ ನಿನ್ನೆ ನಮ್ಮೆಲ್ಲರ ನೆಚ್ಚಿನ ನಾಯಕಿ, ರಾಷ್ಟ್ರೀಯ ನಾಯಕಿಯಾದಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರ ರ್ಯಾಲಿಯಲ್ಲಿ ಭಾಗಿಯಾಗಿದ್ದೆ. ಅಲ್ಲಿ ಸಹಿತ ಯುನೈಟೆಡ್ ಡೆಮೊಕ್ರಾಟಿಕ್ ಫ್ರಂಟ್ ಪರವಾಗಿ ಬಹಳಷ್ಟು ಅಲೆ ಇದೆ. ಹೀಗಾಗಿ ಕೇರಳದಲ್ಲೂ ಈ ಸಲ 100% ಕಾಂಗ್ರೆಸ್ ನೇತೃತ್ವದ UDF ಸರ್ಕಾರ ಅಲ್ಲಿ ರಚನೆ ಆಗ್ತದೆ ಅನ್ನುವಂಥ ನಂಬಿಕೆ ನನಗಿದೆ. ಕೇರಳದ ಅಲಪ್ಪೂಡಲ್ಲಿ ಹೋಗಿದ್ದೆ ನಾನು, ಮತ್ತು ಸುಲ್ತಾನ್ ಬತ್ತೇರಿಗೆ ಹೋಗಿದ್ದೆ, ವಯನಾಡ್ ಲೋಕಸಭಾ ಕ್ಷೇತ್ರಕ್ಕೆ ಹೋಗಿದ್ದೆ. ಸುಮಾರು ಕಡೆ ನಿನ್ನೆ ಹೋಗಿ ಪ್ರಚಾರ ಮಾಡಿ ಇವತ್ತಲ್ಲಿರುವಂಥ ಕನ್ನಡಿಗರಿದ್ದರು. ಸುಮಾರು ಆ ಭಾಗದಲ್ಲಿ ಬಹಳಷ್ಟು ಕಾಂಗ್ರೆಸ್ ಪಕ್ಷದ ಬಗ್ಗೆ, UDF ಬಗ್ಗೆ ಬಹಳಷ್ಟು ಒಲವಿದೆ. ಅಲ್ಲೂ ನಮ್ಮ ಸರ್ಕಾರ ಬರ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ. ಹಾಗೆ ಇವತ್ತು ಒಂದು ಅತ್ಯಂತ ದುರದೃಷ್ಟಕರ ಸಂಗತಿ ಅಂತ ಹೇಳಿದರೆ, ಇವತ್ತು ಕೊಡಗಿನಲ್ಲಿ ನಮ್ಮ ಇನ್ನೂ ಒಂದು ಆನೆ ದಾಳಿಯಿಂದ ಒಬ್ಬರು ಮೃತಪಟ್ಟಿದ್ದು ಅತ್ಯಂತ ನೋವಿನ ಸಂಗತಿ ಇದೆ. ಮಾನವ ಪ್ರಾಣಿ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ನಾವು ನೋಡ್ತಾ ಇದ್ದೇವೆ. ಅದನ್ನು ತಡಿಲಿಕ್ಕೆ ಎಲ್ಲ ರೀತಿಯ ಅರಣ್ಯ ಇಲಾಖೆ, ಸರ್ಕಾರ ಕ್ರಮ ಕೈಗೊಳ್ತಾ ಇದೆ. ಆದಾಗ್ಯೂ ಇವತ್ತು ಬಹಳಷ್ಟು ಕಡೆ ಇದರ ಪ್ರಚಾರ ಮಾಡುವಂಥದ್ದು, ಈ ಆನೆ ಇದೆ ಅನ್ನುವಂಥದ್ದು ಮಾಹಿತಿ ಕೊಡುವಂಥದ್ದು ಎಲ್ಲವೂ ನಮ್ಮ ಅಧಿಕಾರಿಗಳು ಮಾಡಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೀವ ಅತ್ಯಮೂಲ್ಯವಾದಂಥದ್ದು, ಜೀವಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ನೋವಿನ ಪರಿಸ್ಥಿತಿಯಲ್ಲಿ ಸರ್ಕಾರ, ನಮ್ಮ ಇಲಾಖೆ ಆ ಪರಿವಾರ ಜೊತೆಯಲ್ಲಿ ಇದೆ ಅನ್ನುವಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲಿಕ್ಕೆ ಆನೆಧಾಮ ಮಾಡಬೇಕು ಅಂತ ಏನು ಪ್ರಸ್ತಾವ ಮಾಡಿದ್ದೇವೆ, ಕೇಂದ್ರ ಸರ್ಕಾರಕ್ಕೆ ಅದಕ್ಕೆ ಅನುಮತಿ ಕೊಟ್ಟಿಲ್ಲ ಅಂತ ಹೇಳಿ ನಾವು ಪ್ರಸ್ತಾವನೆ ಕೊಟ್ಟಿದ್ದು. ಕೆಲವೊಂದು ತೊಡಕುಗಳು ಬಂದಂಥ ಕಾರಣಕ್ಕಾಗಿ ರಾಜ್ಯದ ಮಟ್ಟದಲ್ಲಿ ನಾವು ಪರ್ಯಾಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಒಂದು ಅರಣ್ಯ ಪ್ರದೇಶವನ್ನು ಹುಡುಕಿಕೊಂಡು ಅಲ್ಲಿ ಒಂದು ಆನೆಧಾಮ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಹೀಗಾಗಿ ಅದರ ಜೊತೆಯಲ್ಲಿ ಕೆಲವೊಂದು ಆಯ್ದ ವನ್ಯಜೀವಿಗಳೇನಿದ್ದಾವೆ, ಆಯ್ದ ವನ್ಯಜೀವಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಈಗ ಆ ಸಂಖ್ಯೆಗೆ ಸ್ವಲ್ಪ ಆದರೂ ಕಡಿವಾಣ ಹಾಕುವಂಥದ್ದು ಅವಶ್ಯಕತೆ ಇದೆ ಅಂತ ನನ್ನ ವೈಯಕ್ತಿಕ ಒಂದು ಭಾವನೆ ಇದೆ. ಏಕೆ ಅಂತ ಹೇಳಿದರೆ, ಇವತ್ತು ನಾವು ನೋಡ್ತಾ ಇದ್ದೇವೆ, ಇದರಿಂದ ಬಹಳಷ್ಟು ಸಂಘರ್ಷನೂ ಜಾಸ್ತಿ ಆಗ್ತಾ ಇದೆ, ಮಾನವ ಪ್ರಾಣ ಹಾನಿ ಆಗ್ತಾ ಇದೆ, ನಗರೀಕರಣ ಆಗಿದೆ. ಆ ಒಂದು ದೃಷ್ಟಿಯಿಂದ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಅಥವಾ ಅದಕ್ಕೆ ಚುಚ್ಚುಮದ್ದು ಕೊಡುವಂಥದ್ದಕ್ಕೆ ಆ ಒಂದು ಪ್ರಸ್ತಾವನೆ ಇದೆ. ಹೀಗಾಗಿ ಇನ್ನೂ ಪಟ್ಟಿ ಇಲ್ಲ. ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿದ್ದೇನೆ. ಮತ್ತು ಈ ವಿಷಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇದೆ. ಸರ್ವೋಚ್ಚ ನ್ಯಾಯಾಲಯಕ್ಕೂ ಒಂದು ಪ್ರಸ್ತಾವನೆ ಸಲ್ಲಿಸಿ ಒಟ್ಟಿಗೆ ನಮ್ಮ ಉದ್ದೇಶ ವನ್ಯಜೀವಿಗಳ ಸಂರಕ್ಷಣೆನೂ ಆಗಬೇಕು, ಜೊತೆಯಲ್ಲಿ ಮಾನವ ಸಂರಕ್ಷಣೆ ಆಗುವಂಥದ್ದು ಬಹಳ ಅವಶ್ಯಕತೆ ಇದೆ. ಮಾನವ ಪ್ರಾಣ ಹಾನಿ ಆಗಬಾರ್ದು ಅನ್ನುವಂಥದ್ದು. ಆ ದೃಷ್ಟಿಯಿಂದ ಇದ್ರ ಬಗ್ಗೆ ಇನ್ನೂ ತೀರ್ಮಾನ ಏನು ಮಾಡಿಲ್ಲ, ಚಿಂತನೆ ಮಾಡಬೇಕು ಅನ್ನುವಂಥದ್ದು ಒಂದು ನನ್ನ ಅಭಿಪ್ರಾಯ ಇದೆ ಅನ್ನುವಂಥ ಮಾತನ್ನು ತಮ್ಮ ಮುಖಾಂತರ ನಾನು ಇದು ಪಬ್ಲಿಕ್ ಡೊಮೇನಲ್ಲಿ ಇಕ್ಕಬೇಕು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ವನ್ಯಜೀವಿಗಳ ಹುಟ್ಟು ಸಾವು ಅದೊಂದು ಪ್ರಕೃತಿತ್ವ ಆಗುವಂತ ಸರ್, ಅದನ್ನ ನಿಯಂತ್ರಣ ಮಾಡೋಕ್ಕೆ ನಾವು ಮನುಷ್ಯರು ನಮ್ಮ ಅನಿವಾರ್ಯತೆಗೆ ನಾವು ಹೋದ್ರೆ ಅದು ಪ್ರಕೃತಿ ವಿರುದ್ಧ ಅಲ್ವಾ ಸರ್? ನೋಡಿ, ಜೀವನನೂ ಬೇಕು, ಜೀವನೋಪಾಯನೂ ಬೇಕು, ಎರಡೂ ಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಅನೇಕ ಕಡೆ. ಈಗ ಚಿರತೆಗಳ ಸಂಖ್ಯೆ ಬಹಳ ಜಾಸ್ತಿಯಾಗಿ ಜನವಸತಿ ಪ್ರದೇಶದಲ್ಲಿ ಬರ್ತಾ ಇರ್ತಕ್ಕಂಥದ್ದು ನೋಡಿದ್ದೇವೆ. ಇದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಸಹಿತ ಏನಾದರೂ ಇದಕ್ಕೆ ಒಂದು ಪರಿಹಾರ ಮಾಡಬೇಕು ಅನ್ನುವಂಥ ಒಂದು ಭಾವನೆ ಇದೆ. ಇವತ್ತು ದೇಶ ವಿದೇಶಗಳಲ್ಲಿ ಸಹಿತ ಅನೇಕ ಕಡೆ ಇದ್ರ ಬಗ್ಗೆನೂ ಒಂದು ಚರ್ಚೆ ನಡೀತಾ ಇದೆ. ಇದು ಚರ್ಚೆ ಅಷ್ಟೇ, ಯಾವುದೇ ಇದ್ರ ಬಗ್ಗೆ ಏನು ತೀರ್ಮಾನ ಇಲ್ಲ. ಈ ತೀರ್ಮಾನದಿಂದ ಮುಂದೊಂದು ದಿನ ಮಕ್ಕಳಿಗೆ, ಅಂದ್ರೆ ಭವಿಷ್ಯದ ಮಕ್ಕಳಿಗೆ ಈ ಡಾಲ್ಗಳು ತೋರಿಸಬೇಕಾಗ್ತೈತೆ ಸರ್. ಮುಂದೆ ಈ ತರ ಪ್ರಾಣಿಗಳಿದ್ವು ನೋಡಿ, ಆ ರೀತಿ ಪ್ರಶ್ನೆ ಬರೋದಿಲ್ಲ.
ಗೊತ್ತಾ, ಇದು ಟೆಂಪರರಿ ಇರುತ್ತೆ. 1 ವರ್ಷ 2 ವರ್ಷ ಎಲ್ಲೆಲ್ಲಿ ಸಮಸ್ಯೆ ಆಗುತ್ತೆ, 2 ವರ್ಷ ತನಕ ಅಂತ ಹೇಳಿ ಮಾಡ್ತಾರೆ. ಇದಕ್ಕೆ ಪರ್ಮನೆಂಟ್ ಆಗಿ ಚುಚ್ಚುಮದ್ದು ಕೊಡಬೇಕು ಅನ್ನೋಂಥದ್ದು ಅಲ್ಲ. ಇದಕ್ಕೆ ಏನು ನಿಮ್ಮದು ಜನಸಂಖ್ಯೆ, ಆನೆಗಳ ಸಂಖ್ಯೆ ಜಾಸ್ತಿ ಆಗುವಂಥದ್ರಲ್ಲಿ ಏನು ಕಡಿಮೆ ಆಗೋದಿಲ್ಲ, ತಿಳಿತಲ್ಲ. ಸರ್, ಹಾಗೆ ಈಗ ಕೆಲವು ರಿಹಾಬಿಲಿಟೇಷನ್ ಸಂಬಂಧಪಟ್ಟ ತುಂಬಾ ಗ್ಯಾಪ್ ಇದೆ ಸರ್. ಈಗ ಟೈಗರ್ ರಿಸರ್ವ್, ನ್ಯಾಷನಲ್ ಪಾರ್ಕ್ಗಳು, ಅಟ್ಲೀಸ್ಟ್ ಅದಾರ ವಿಕೆಟ್ ಮಾಡ್ಕೊಂಡ್ರೆ ಪ್ರಾಣಿಗಳಿಗೊಂದು ಫ್ರೀ ಆಗುತ್ತೆ ಅಥವಾ ಜಾಗನೂ ಎಕ್ಸ್ಟ್ರಾ ಆಗುತ್ತೆ. ನೋಡಿ, ಈಗ ಬಹಳಷ್ಟು ಜನ ಅಲ್ಲಿ ಅರಣ್ಯವಾಸಿಗಳಿದ್ದಾರೆ. ಇದಕ್ಕೆ ಒಂದಂತೂ ಸ್ವಯಂ ಇಚ್ಛೆಯಿಂದ ಅವರು ಹೊರಗಡೆ ಬರಲಿಕ್ಕೆ ಅವರು ಪ್ರಸ್ತಾವನೆ ಸಲ್ಲಿಸಬೇಕು. ಸಲ್ಲಿಸಿದ್ದೆ ತುಂಬಾ ಅರ್ಜಿಗಳು ಪೆಂಡಿಂಗ್ ಇದಾವೆ ಸರ್. ಇಲ್ಲ, ಕೆಲವೊಂದು ಅರ್ಜಿಗಳು ಮಾತ್ರ ಪೆಂಡಿಂಗ್ ಇದೆ. ಈಗ ಇತ್ತೀಚೆಗೆ ಅವರು ನಾವು ಅರಣ್ಯದಿಂದ ಸ್ಥಳಾಂತರಗೊಳ್ತೀವಿ ಅಂತೇಳಿ ಮುಂದೆ ಬರ್ತಾ ಇದ್ದಾರೆ. ಸ್ಥಳಾಂತರಗೊಳ್ಳುವಂತವರ ಪಟ್ಟಿಯನ್ನು ನಾನು ಮಾಡಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದರ ಪ್ರಕಾರ ನಮ್ಗೆ ಎಷ್ಟು ಅನುದಾನದ ಕೊರತೆ ಇದೆ, ಮತ್ತೆ ಯಾವ ರೀತಿಯಲ್ಲಿ ಆಯವ್ಯಯದಲ್ಲಿ ನಮ್ಗೆ ಎಷ್ಟು ಲಭ್ಯ ಇದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಹೆಚ್ಚಿನ ಅನುದಾನ ಒಂದು ಮಂಜೂರಿ ಮಾಡಿಸಿಕೊಂಡು ಶಾಶ್ವತವಾಗಿ ಅವರಿಗೂ ಮುಖ್ಯವಾಹಿನಿಯಲ್ಲಿ ತರಬೇಕು, ಅವರಿಗೂ ಸ್ಥಳಾಂತರ ಮಾಡಬೇಕು. ಮತ್ತೆ ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡಿದಂಗೆ ಆಗ್ತದೆ, ವನ್ಯಜೀವಿಗಳಿಗೂ ಅವಕ್ಕೆ ಹ್ಯಾಬಿಟ್ಯಾಟ್ ಇಂಪ್ರೂವ್ಮೆಂಟ್ ಮಾಡಿದಂಗೂ ಆಗ್ತದೆ, ಮತ್ತೆ ಹೆಚ್ಚಿನ ವನ್ಯಜೀವಿಗಳು ಆ ಕ್ಷೇತ್ರದಲ್ಲಿ ಅವರು ಓಡಾಡಲಿಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಎಲ್ಲ ರೀತಿಯ ತಯಾರಿ ನಾವು ಮಾಡ್ಕೊಳ್ತಾ ಇದ್ದೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.